ನಮಸ್ಕಾರ. ಈ ವಿಶೇಷ ಮಾಹಿತಿ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಭಾರತದ ಸಂವಿಧಾನದ ಒಂದು ಬಹುಮುಖ್ಯ ಆದರೆ ಅತ್ಯಂತ ಚಿಕ್ಕದಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಆರ್ಟಿಕಲ್ 308. ಇದನ್ನ ಸಂವಿಧಾನದ ಒಂದು ಗೈಡ್ ನೋಟ್ ಅಥವಾ ಮಾರ್ಗದರ್ಶಿ ಅಂತಲೇ ಕರಿಬಹುದು. ಒಂದು ಸಂಕೀರ್ಣವಾದ ವಿಷಯವನ್ನ ಬಹಳ ಆಸಕ್ತಿದಾಯಕ ಕಥೆಯಂತೆ ಬಡಿಸಿ ನೋಡೋಣ ಬನ್ನಿ. ಮೊದಲಿಗೆ ಗೊಂದಲ ನಿವಾರಣೆ ಮತ್ತು ಸ್ಪಷ್ಟತೆ ಅಂದ್ರೇನು ಅನ್ನೋದನ್ನ ನೋಡೋಣ. ನೇರವಾಗಿ ಕಾನೂನಿನ ಬಗ್ಗೆ ಮಾತನಾಡುವ ಮುನ್ನ ಒಂದು ಸರಳ ಪ್ರಶ್ನೆ. ಒಂದೇ ಪದಕ್ಕೆ ಎರಡು ಸಂಪೂರ್ಣ ವಿಭಿನ್ನ ಅರ್ಥಗಳಿರಬಹುದೇ? ಖಂಡಿತ ಇರಬಹುದು. ನಮ್ಮ ದಿನನಿತ್ಯದ ಸಂವಹನದಲ್ಲಿ ಸಂದರ್ಭ ಅಂದ್ರೆ ಕಾಂಟೆಕ್ಸ್ಟ್ ಇಲ್ಲದಿದ್ರೆ ಎಷ್ಟೊಂದು ಗೊಂದಲಗಳಾಗ್ತವಲ್ವಾ? ಉದಾಹರಣೆಗೆ, ಬ್ಯಾಟ್ ಅನ್ನೋ ಪದವನ್ನೇ ತೆಗೆದುಕೊಳ್ಳೋಣ. ಇದು ಕ್ರಿಕೆಟ್ ಆಡುವ ಬ್ಯಾಟ್ ಕೂಡ ಹೌದು, ರಾತ್ರಿ ಹಾರುವ ಪ್ರಾಣಿ ಕೂಡ ಹೌದು. ಹಾಗೆ ತರಗತಿಯಲ್ಲಿ ಶಿಕ್ಷಕರು ನಾಳೆ ಎಲ್ಲರೂ ಬೋರ್ಡ್ ತಂದುಕೊಡಿ ಅಂದ್ರೆ ಏನರ್ಥ? ಅದು ಬರೆಯುವ ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು, ಚಿತ್ರ ಬಿಡಿಸುವ ಡ್ರಾಯಿಂಗ್ ಬೋರ್ಡ್ ಆಗಿರ್ಬೋದು, ಅಥವಾ ಆಡುವ ಚೆಸ್ ಬೋರ್ಡ್ ಕೂಡ ಆಗಿರ್ಬೋದು. ಗಮನಿಸಿದ್ವಲ್ವಾ? ಕೇವಲ ಒಂದು ಪದ, ಆದ್ರೆ ಸೂಕ್ತ ಮಾರ್ಗದರ್ಶನವಿಲ್ಲದಿದ್ರೆ ಎಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಹೇಳೋದು, ಕೆಲವೊಮ್ಮೆ ಒಂದು ಚಿಕ್ಕ ಸಾಲು ದೊಡ್ಡ ಗೊಂದಲವನ್ನ ತಪ್ಪಿಸ್ತದೆ ಅಂತ. ಒಂದು ಆಟದ ನಿಯಮವನ್ನೇ ಗಮನಿಸಿ. ಎಲ್ಲಾ ಆಟಗಾರರು ಕೆಂಪು ಶೂ ಹಾಕಬೇಕು ಅಂತ ಹೇಳಿದಾಗ ಆಟಗಾರರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಬರ್ತದೆ. ಅದೇ ನಿಯಮದಲ್ಲಿ ಆಟಗಾರರು ಅಂದ್ರೆ 5ನೇ ಕ್ಲಾಸ್ ಮಕ್ಕಳು ಮಾತ್ರ ಅಂತ ಸೇರಿಸಿದ್ರೆ ಕನ್ಫ್ಯೂಷನ್ ಕ್ಲಿಯರ್. ಸಂಘಸೂಚನೆ ಅದರ ದೊಡ್ಡ ಸಹಾಯ ಅಲ್ವಾ? ಈಗ ನಮ್ಮ ಸಂವಿಧಾನದ ಮಾರ್ಗದರ್ಶಿಯಾಗಿರುವ ಆರ್ಟಿಕಲ್ 308ರ ಕಡೆಗೆ ಬರೋಣ. ದೈನಂದಿನ ಜೀವನದ ಆ ಬೋರ್ಡ್ ಮತ್ತು ಆಟಗಾರರ ಉದಾಹರಣೆಯಂತೆಯೇ ಭಾರತದ ಸಂವಿಧಾನದಲ್ಲೂ ಒಂದು ಸ್ಪಷ್ಟೀಕರಣ ಇದೆ. ಅದೇ ಆರ್ಟಿಕಲ್ 308. ಇದು ಕೇವಲ ಒಂದೇ ಒಂದು ಸಾಲಿನ ನಿಯಮ. ಈ ಭಾಗದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು ರಾಜ್ಯ ಎಂಬ ಪದವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಒಳಗೊಂಡಿರುವುದಿಲ್ಲ. ಇದು ಸಂವಿಧಾನದ ಒಂದು ಮಿನಿ ಡಿಕ್ಷನರಿ ಇದ್ದಂತೆ. ನಿಯಮಗಳಲ್ಲಿ ಯಾರು ಸೇರುತ್ತಾರೆ ಮತ್ತು ಯಾರು ಸೇರುವುದಿಲ್ಲ ಅನ್ನೋದನ್ನ ಇದು ನಿಖರವಾಗಿ ಹೇಳುತ್ತದೆ. ಇದು ಯಾಕೆ ಇಷ್ಟು ಮುಖ್ಯ ಗೊತ್ತಾ? ಸಂವಿಧಾನದ ಭಾಗ 14 ಬಹಳ ದೊಡ್ಡ ಆಡಳಿತಾತ್ಮಕ ತೂಕವನ್ನು ಹೊಂದಿದೆ. ಇದು ನೇಮಕಾತಿ, ಅಧಿಕಾರಾವಧಿ, ಆರ್ಟಿಕಲ್ 311ರ ಅಡಿ ರಕ್ಷಣೆಗಳು ಮತ್ತು ಅಖಿಲ ಭಾರತ ಸೇವೆಗಳ ಬಗ್ಗೆ ಮಾತನಾಡುತ್ತದೆ. ಇಷ್ಟೊಂದು ದೊಡ್ಡ ವ್ಯವಸ್ಥೆಗೆ ಆರ್ಟಿಕಲ್ 308 ಒಂದು ಹೆಬ್ಬಾಗಿಲಿನಂತೆ ನಿಂತು ಇಲ್ಲಿ ರಾಜ್ಯ ಅಂದ್ರೆ ಯಾರು ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ. ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದ ಐತಿಹಾಸಿಕ ಹಿನ್ನೆಲೆ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ತಿಳಿಯೋಣ. ಮೂಲತಃ ರಾಜ್ಯ ಎಂಬ ಪದದಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನು ಯಾಕೆ ಹೊರಗಿಡಲಾಗಿತ್ತು? ಭಾರತದ ಸಂವಿಧಾನ ರಚನೆಯಾದಾಗ ಆರ್ಟಿಕಲ್ 370ರ ಅಡಿಯಲ್ಲಿ ಆ ಪ್ರದೇಶಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನವಿತ್ತು. ಹಾಗಾಗಿ ಇಡೀ ದೇಶಕ್ಕೆ ಅನ್ವಯವಾಗುವ ಸೇವಾ ನಿಯಮಗಳು ಅಂದರೆ ಈ ಭಾಗ 14ರ ನಿಯಮಗಳು ಅಲ್ಲಿಗೆ ನೇರವಾಗಿ ಅನ್ವಯಿಸುತ್ತಿರಲಿಲ್ಲ. ಅಂದ್ರೆ ಒಂದು ಕಡೆ ದೇಶದಾದ್ಯಂತ ಏಕರೂಪದ IAS, IPS ನಂತಹ ನಾಗರಿಕ ಸೇವೆಗಳಿದ್ರೆ, ಇನ್ನೊಂದು ಕಡೆ ಜಮ್ಮು ಮತ್ತು ಕಾಶ್ಮೀರವು ತನ್ನದೇ ಆದ ಸ್ವಾಯತ್ತ ಸೇವಾ ನಿಯಮಗಳನ್ನು ಹೊಂದಿತು. ತ್ರಿಲೋಕಿನಾಥ್ ಖೋಸಾ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ನಂತಹ ಐತಿಹಾಸಿಕ ತೀರ್ಪುಗಳು ಕೂಡ ಈ ಸಮಾನಾಂತರ ಆಡಳಿತ ವ್ಯವಸ್ಥೆಗಳನ್ನು ಹಿಂದೆ ಹೇಗೆ ನಿರ್ವಹಿಸಲಾಗಿತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸ್ತವೆ. ಕಾಲ ಬದಲಾದಂತೆ ಕಾನೂನುಗಳು ಹೇಗೆ ಬದಲಾಗ್ತವೆ ಅನ್ನೋದನ್ನ 2019ರ ಐತಿಹಾಸಿಕ ಬದಲಾವಣೆಯಲ್ಲಿ ಕಾಣಬಹುದು. ಈ ಕಾನೂನಿನ ಪಯಣವನ್ನ ಒಮ್ಮೆ ನೋಡೋಣ. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಈ ಆರ್ಟಿಕಲ್ 308 ರೂಪುಗೊಂಡಿತು. 1956ರ 7ನೇ ತಿದ್ದುಪಡಿ ಕಾಯ್ದೆಯು ರಾಜ್ಯ ಎಂಬ ಪದವನ್ನು ಮರುವ್ಯಾಖ್ಯಾನಿಸಿತು. ತದನಂತರ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನಾ ಕಾಯ್ದೆ ಜಾರಿಗೆ ಬಂತು. ದಶಕಗಳ ಕಾಲ ರಾಜಕೀಯ ಮತ್ತು ಸಾಮಾಜಿಕ ನೈಜತೆಗಳಿಗೆ ತಕ್ಕಂತೆ ಈ ಕಾನೂನಿನ ಪ್ರಭಾವ ಹೇಗೆ ಬದಲಾಯಿತು ಅನ್ನೋದು ನಿಜಕ್ಕೂ ಗಮನಾರ್ಹ. 2019ರ ಕಾಯ್ದೆ ಜಾರಿಗೆ ಬಂದಂತರ ಏನಾಯಿತು? ಆರ್ಟಿಕಲ್ 370ರ ವಿಶೇಷ ಸ್ಥಾನಮಾನ ರದ್ದಾಯಿತು. ಇದರ ಪರಿಣಾಮವಾಗಿ ಆರ್ಟಿಕಲ್ 308ರಲ್ಲಿದ್ದ ಆ ಹೊರಗಿಡುವಿಕೆ ಅಥವಾ ಎಕ್ಸ್ಕ್ಲೂಷನ್ ಪ್ರಾಯೋಗಿಕವಾಗಿ ನಿಷ್ಕ್ರಿಯವಾಯಿತು. ಅಂದ್ರೆ ಈಗ ಕೇಂದ್ರ ಮತ್ತು ಅಖಿಲ ಭಾರತ ನಾಗರಿಕ ಸೇವಾ ನಿಯಮಗಳು ಉಳಿದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಂತೆ ಜಮ್ಮು ಮತ್ತು ಕಾಶ್ಮೀರಕ್ಕೂ ಸಮಾನವಾಗಿ ಅನ್ವಯಿಸುತ್ತವೆ. ಕೊನೆಯದಾಗಿ ಸ್ಪಷ್ಟತೆಯಿಂದ ನ್ಯಾಯ ಹೇಗೆ ಸಿಗುತ್ತದೆ ಅನ್ನೋದರ ಕಡೆಗೆ ಬರೋಣ. ನಾವು ಆರಂಭದಲ್ಲಿ ಮಾತನಾಡಿದ ಆ ಸ್ಪಷ್ಟತೆಯ ವಿಚಾರವನ್ನು ಇದು ಮತ್ತೆ ನೆನಪಿಸುತ್ತದೆ. ಆರ್ಟಿಕಲ್ 308 ನಮಗೆ ಕಲಿಸುವ ಪಾಠ ಬಹಳ ಸರಳ. ಸ್ಪಷ್ಟವಾದ ಪದಗಳು ಸ್ಪಷ್ಟವಾದ ಆಲೋಚನೆಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಸ್ಪಷ್ಟವಾದ ಆಲೋಚನೆಗಳು ನ್ಯಾಯಯುತ ನಿರ್ಧಾರಗಳನ್ನು ತರುತ್ತವೆ. ಆಡಳಿತದಲ್ಲಿ ಗೊಂದಲವನ್ನು ತಪ್ಪಿಸಿ ಎಲ್ಲೆಡೆ ನಾಗರಿಕ ಸೇವಕರು ಸಮಾನವಾಗಿ ನಡೆಸಿಕೊಳ್ಳಲ್ಪಡುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಇಂತಹ ಸ್ಪಷ್ಟತೆಯೇ ಅಡಿಪಾಯ.
ಈ ಮಾಹಿತಿಯ ವಿಶ್ಲೇಷಣೆಯ ಕೊನೆಗೆ ನಾವು ಬಂದಿದ್ದೇವೆ. ಇದನ್ನ ಮುಗಿಸುವ ಮುನ್ನ ಒಂದು ಆಳವಾದ ವಿಚಾರವನ್ನು ನಮ್ಮೆಲ್ಲರ ಯೋಚನೆಗೆ ಬಿಡುತ್ತಿದ್ದೇನೆ. ನಮ್ಮ ನಿಯಮಗಳು ಮತ್ತು ಕಾನೂನುಗಳಲ್ಲಿನ ನಿಖರವಾದ ಭಾಷೆ ಅಂತಿಮವಾಗಿ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಹೇಗೆ ಖಚಿತಪಡಿಸುತ್ತದೆ? ಭಾಷೆಯ ಸ್ಪಷ್ಟತೆಗೂ ನ್ಯಾಯಕ್ಕೂ ಇರುವ ಈ ಸುಂದರವಾದ ಸಂಪರ್ಕದ ಬಗ್ಗೆ ನಾವೆಲ್ಲರೂ ಯೋಚಿಸೋಣ. ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.